ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ನಿನ್ನೆ ಲಾಗನ ಕಂಟಿನ್ಯೂ ಆಗ್ತೈತಿ. ಸುಪ್ರಿಯಾಗದ ಎಲ್ಲ ಅರಿಶಿನ ಹಚ್ಚಿ ಆದ ನಂತರ ಎಲ್ಲರೂ ಅರಿಶಿನ ಹಚ್ಚಿ ಆಟ ಆಡತ್ತಿದ್ದು, ಎಲ್ಲರದು ಆಟ ಎಲ್ಲ ಮುಗಿಸಿ ಅರಿಶಿನ ಆಡೋದೆಲ್ಲ ಮುಗಿದ ನಂತರ ಇನ್ನು ಸುರ್ಗಿ ಸುತ್ತೋದ ಪ್ರೋಗ್ರಾಮ್ ಇತ್ತು. ಸುರ್ಗಿ ಸುತ್ತೋದ ಹೆಂಗಿರ್ತೈತೆ ಅಂದ್ರೆ 4 ಜನ ತಮ್ಗೆ ಹಿಡ್ಕೊಂಡು 4 ಸೈಡ್ ಕೂತಿರ್ತಾರೆ ಮತ್ತು ಸೆಂಟ್ರದಾಗ ಒಬ್ಬರು ಕಳಸಗಿಂಡಿ ಹಿಡ್ಕೊಂಡು ಕೂತಿರ್ತಾರೆ. ಸೊ ಟೋಟಲಿ 5 ಜನ ಕೂತಿರ್ತಾರೆ ಮತ್ತು ಅದಕ್ಕೆ ನೂಲು ಸುತ್ತಿರ್ತಾರೆ. ಅದ್ರ ಒಳಗಡೆ 4 ಫಳಿ ಇಟ್ಟಿರ್ತಾರೆ. ಸೊ ಈ ಥರ ಮಾಡಿ ಮದುಮಗಳ ಮತ್ತು ಮದುಮಗಳ ಅವ್ವ ಅಪ್ಪ ಮತ್ತು ಸುಪ್ರಿಯನ ಜೊತೆ ಯಾರು ಕೂತಿರ್ತಾರಲ್ಲ ಅವರು ಇಷ್ಟು ಜನನೂ ಅದ್ರ ಸುತ್ತ 5 ರೌಂಡ್ ಹಾಕಬೇಕು. ಮತ್ತು ಒಬ್ಬರು ಆರತಿ ಹಿಡ್ಕೊಂಡಿರ್ತಾರೆ, ಒಬ್ಬರ ಮನೆ ಮ್ಯಾಗ ನೀರು ಚೆಲ್ತಿರ್ತಾರೆ ಮತ್ತು ಇವ್ರು ಬಾಕಿದವರೆಲ್ಲ ಅದಕ್ಕೆ ಅಕ್ಕಿ ಕಾಳು ಹಾಕ್ತಿರ್ತಾರೆ. ಸೊ ಈ ಥರ 5 ರೌಂಡ್ ಸುತ್ತಿ ಆನಂತರ ಅದ್ರ ಒಳಗೆ ಮದುಮಗಳನ್ನ ಇವರಿಷ್ಟು 4 ಜನರನ್ನ ಒಳಗೆ ಕುಣಿಸಿ ಜಳಕ ಮಾಡಿಸ್ತಾರೆ. ಎಲ್ಲರೂ 5 ಜನ ಮುತ್ತೈದೆಯರು ನೀರು ಸುರುತ್ತಾರೆ. ಸೊ ಇದಕ್ಕನ್ನು ಸುರ್ಗಿ ಸುತ್ತೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ಅರಿಶಿನ ಹಚ್ಚಿದ ನಂತರ ಇದು ಒಂದು ನಮ್ಮ ಕಡೆ ಪದ್ಧತಿ. ಸೊ ಇದನ್ನು ಈಗೊಮ್ಮೆ ಮಾಡ್ತಾರೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ ಮಂಟಪದಾಗೂ ಹುಡುಗ ಹುಡುಗಿನ ಕೂಡ್ಸಿನೂ ನೆಕ್ಸ್ಟ್ ಇದೇ ಪ್ರೋಗ್ರಾಮ್ ಇದೇ ಪ್ರೊಸೆಸ್ ಮಾಡ್ತಾರೆ. ಬಟ್ ರಾಹುಲ್ಗಳ ಮನ್ಯಾಗ ಸುರ್ಗಿ ಸುತ್ತೋದು ಇರೋಕ್ಕಿಲ್ಲ, ಹಾಗಾಗಿ ಇಲ್ಲಿ ನಾವು ಸುರ್ಗಿ ಸುತ್ತೋದು ಮಾಡಿದ್ದು. ಮತ್ತು ನೆಕ್ಸ್ಟ್ ನಾಳೆ ಅವ್ರ ಕಡೆ ಪದ್ಧತಿ ಓನ್ಲಿ ಹುಡುಗ ಹುಡುಗಿನ ಕೂಡ್ರಿಸಿ ಅರಿಶಿನ ಹಚ್ಚೋದಿತ್ತು. ಅದನ್ನಷ್ಟ ಮಾಡ್ತೇವ್ರಿ, ಸುರ್ಗಿ ಸುತ್ತಂಗಿಲ್ಲ. ಅವರು ಇವತ್ತು ಅವ್ರ ಮನ್ಯಾಗ ಅಲ್ಲಿ ಮನೆ ಮುಂದೆ ಹಂದ್ರದಾಗ ನಾವು ಸುರ್ಗಿ ಸುತ್ತೋದು ಮಾಡಿರ್ತೀವಿ. ಇಲ್ಲಿ ಮಂಟಪದಾಗ ಓನ್ಲಿ ಹುಡುಗ ಹುಡುಗಿ ಕುಣಿಸಿ ಅರಿಶಿನ ಹಚ್ಚೋದ್ರಿ ಅಂತ ಹೇಳಿದರು. ಹ್ಞೂ ಆಯ್ತು ತಗೋರಿ ಅಂತ ಹೇಳಿದ್ದು. ಸೊ ನಮ್ಮ ಪದ್ಧತಿಗಳು ಏನಿದಾವನ್ನ ನಮ್ಮ ಮನ್ಯಾಗ ನಾವೆಲ್ಲ ಮಾಡತ್ತಿದ್ದು, ಅವರು ಪದ್ಧತಿ ರಿಚುವಲ್ಸ್ ಏನಿದ್ದು ಅವ್ರ ಮನ್ಯಾಗ ಅವ್ರು ಮಾಡತ್ತಿರು. ಇಲ್ಲಪ್ಪ ಅಂದ್ರೆ ಒಂದೊಂದು ಕಡೆ ಏನು ಮಾಡ್ತಾರು, ರಾತ್ರಿನ ಲಿಬ್ಬನ್ ತೊಗೊಂಡು ಹೋಗಿರ್ತಾರು. ಸೊ ಅವಾಗ ಹುಡುಗ ಹುಡುಗಿ ಇಬ್ಬರನ್ನೂ ಸೇರಿಸಿ ಸುರ್ಗಿ ಸುತ್ತಿ ಅರಿಶಿನ ಹಚ್ಚಿರ್ತಾರೋ ಅದು ಥರ ಮಾಡ್ತಾರೆ. ಪ್ರತಿಯೊಬ್ಬರ ಮನ್ಯಾಗ ಮತ್ತು ಪ್ರತಿಯೊಂದು ಊರ ಕಡೆ ಒಂದೊಂದು ಥರ ಪದ್ಧತಿ ಇರ್ತೈತಿ. ಸೊ ಅವ್ರವ್ರ ಪದ್ಧತಿ ಮತ್ತು ಅವ್ರವ್ರ ಊರ ಕಡೆ ಹೆಂಗೆ ಇರ್ತೈತಿ ಹಂಗಂಗೆ ಮಾಡ್ತಾರೆ. ನಮ್ಮ ಕಡೆ ಈ ಥರ ಇತ್ತು. ಮತ್ತು ಕೆಲವೊಂದು ಸಲ ಅಡ್ಜಸ್ಟ್ಮೆಂಟು ಮಾಡ್ಕೋಬೇಕಾಗ್ತೈತಿ. ಎಲ್ಲನೂ ಅದೇ ಥರ ಆಗಬೇಕು ಅಂತಂದ್ರೆ ಆಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಸೊ ನಾವು ಹೇಳಿದ್ದನ್ನು ಅವರು ಕೇಳಬೇಕಾಗ್ತೈತಿ ಗಂಡು ಮನೆಯವ್ರು, ಮತ್ತು ಗಂಡು ಮನೆಯವ್ರು ಹೇಳಿದ್ದು ನಾವು ಕೇಳಬೇಕಾಗ್ತೈತಿ. ಸೊ ಈಗ ನಮ್ಮ ಮನೆಗಳ್ದಾಗಿದ್ದಾಗ ನಮಗೆ ಯಾವ್ಯಾವ ರೀತಿ ಏನೇನು ರಿಚುವಲ್ಸ್ ಇದ್ದು ಅವನ್ನೆಲ್ಲ ನಾವು ಫಾಲೋ ಮಾಡಿದ್ದು. ಮತ್ತು ಅವ್ರ ಮನೆಯಾಗ ಏನಿತ್ತು ಅದಿತ್ತು. ಮತ್ತು ನೆಕ್ಸ್ಟ್ ಡೇ ಮಂಟಪದಾಗ ಅವರು ನೀವೇನು ಹೇಳ್ತೀರಿ ನಿಮ್ಮ ಪದ್ಧತಿ ಪ್ರಕಾರನ ಮಾಡಿರಿ ಅಂತ ಹೇಳಿಬಿಟ್ಟಿದ್ದು. ಸೊ ನಾಳೆ ಮದುವೆ ಮಂಟಪಕ್ಕೆ ಹೋದ್ವು ಅಂದ್ರೆ ಅವ್ರದ್ದು ಪದ್ಧತಿ ಪ್ರಕಾರನ ಕಂಪ್ಲೀಟಾಗಿ ಮದುವೆ ಮತ್ತು ಅಲ್ಲಿ ಏನೇನು ಪ್ರೋಗ್ರಾಮ್ಸ್ ನಡೀತಾವೆ ಎಲ್ಲನೂ ಅವ್ರದ್ದನ್ನು ಪದ್ಧತಿ ಪ್ರಕಾರ ಮಾಡಿ ಕೊಡ್ರಿ ಅಂತ ಹೇಳಿದ್ದು. ಸೊ ಅವ್ರು ಹೇಳಿದಂಗೆ ಮಾಡಿದ್ದು. ಈಗ ಇಲ್ಲಿ ಎಲ್ಲ ಸುರುಗಿ ಸುತ್ತಿ ಆದ ನಂತರ ಇವ್ರನ್ನ ನೂಲು ಒಳಗೆ ಕುಣಿಸಿರು. ಇದಕ್ಕೆ ನೂಲು ಅಂದಿರ್ತಾರೆ. ಮತ್ತು ಈ ನೂಲು ಒಳಗೆ ಕುಣಿಸಿ ಈಗ ನೀರು ಹನ್ಸೋದಿತ್ತು. ಸೊ ಈಗ ಎಲ್ಲರೂ ಜಳಕ ಮಾಡ್ಬೋದು, ಇಲ್ಲಾಂದ್ರೂ ನಡಿತೈತಿ. ಬಾಕಿದವ್ರು ಕೈಕಾಲು ತೊಗೊಂಡ್ರೆ ನಡಿತೈತಿ. ಆದ್ರೆ ಮದುಮಗಳಿಗೆ ಏನೈತಿ ಜಳಕ ಮಾಡಿಸ್ತಾರೆ. ಸೊ ಇಲ್ಲಿ ಮಮ್ಮಿ ಪಪ್ಪ ಇದು ಭಾಳ ರಾತ್ರಿ ಆಗಿತ್ತು ಮತ್ತು ಥಂಡಿತ್ತು, ಹಾಗಾಗಿ ನಾವು ಕೈಕಾಲು ತೊಗೋತೇವೆ ಅಂತಂದು ಮಮ್ಮಿ ಪಪ್ಪ ಕೈಕಾಲು ತೊಗೊಳತ್ತಿರು. ಮತ್ತು ದೀಪಕ್ಗೂ ಆರಾಮಿರಾಕಿಲ್ಲ, ಇವತ್ತನ ಇಂಜೆಕ್ಷನ್ ಮಾಡ್ಕೊಂಡು ಬಂದಿದ್ದ. ಸೊ ಅವಂಗೂ ಅವ್ರ ಮಮ್ಮಿ ಜಳಕದ ಬೇಡ, ಕೈಕಾಲಷ್ಟ ತೊಳ್ಕೊ ಅಂತ ಹೇಳ್ರು. ಹಾಗಾಗಿ ಅವನು ಕೈಕಾಲಷ್ಟ ತೊಗೊಳತ್ತಿದ್ದ. ಸುಪ್ರಿಯಾಗಷ್ಟೇ ಇಲ್ಲಿ 5 ಜನ ಸೇರಿ ನೀರು ಹನಿಸಿದ್ರು. ಫಸ್ಟ್ ಇವ್ರ 3 ಜನರದ್ದು ಕೈಕಾಲೆಲ್ಲ ತೊಳ್ಕೊಂಡು ಆಗಲಿ, ಆನಂತರ ಸುಪ್ರಿಯಾಗ ನೀರು ಹನ್ಸೋನು ಅಂತ ಹೇಳಿ ಇಲ್ಲಕಿನ ಕೂಡ್ಸಿರು. ಅವ್ರದ್ದೆಲ್ಲ ಆದ ನಂತರ ಈಗ ಸುಪ್ರಿಯಾಗ ನೀರು ಹನ್ಸಾತಿರು. 5 ಜನ ಸೇರಿ ಸುಪ್ರಿಯಾಗ ನೀರು ಹನಿಸಿರು. ಪಾಪ ಭಾಳ ಅಂದ್ರೆ ಭಾಳ ಲೇಟಾಗಿತ್ತು ಮತ್ತು ಥಂಡಿ ಇತ್ತು, ಹಾಗಾಗಿ ಸ್ವಲ್ಪ ಇದನ್ನು ಆಯ್ತು ಆಕೆಗೆ. ಆದ್ರೂ ಕಡಕ್ಕೆ ಬಿಸಿ ನೀರು ಕಾಸಿ ತಂದಿದ್ದು, ಹಾಗಾಗಿ ಆಕೆಗೆ ಏನು ಅನ್ನಿಸ್ಲಿಲ್ಲ. ಇಲ್ಲೆಲ್ಲರೂ ಕೂಡಿ ಸುಪ್ರಿಯಾಗ ನೀರು ಹನ್ಸಾತಿರು. ಇನ್ನು ನೀರು ಹನಿಸಿದ ನಂತರ ಎಲ್ಲರದ್ದು ಕಂಪ್ಲೀಟ್ 4 ಜನ ಒಮ್ಮೆ ಎಳೋದಿರ್ತೈತಿ. ಸೊ ಸುಪ್ರಿಯಾಂದ ತಕ್ಕ ಅವರೆಲ್ಲ ವೇಟ್ ಮಾಡತ್ತಿರು. ಇನ್ನು ನೀರು ಹನಿಸಿದ ನಂತರ ಸುಪ್ರಿಯಾಗ ಹೊಸ ಅರ್ವಿನ ಕೊಡೋದಿರ್ತೈತಿ ಹಾಕ್ಕೊಳಕ್ಕೆ. ಮತ್ತು ಸುಪ್ರಿಯನ ಜೊತೆ ಕುತ್ತಾರಿಗೂ ಆಯಾರು ಮಾಡೋದಿರ್ತೈತಿ ಮತ್ತು ಮಮ್ಮಿ ಪಪ್ಪಾಗೂ ಆಯಾರು ಮಾಡೋದಿರ್ತೈತಿ. ಸೊ ಇಲ್ಲಿ ಹತ್ತಿರನ ಮಮ್ಮಿಗೆ ಪಪ್ಪಾಗ ಆಯಾರು ಮಾಡತ್ತಿರು. ಮತ್ತು ಇಲ್ಲಿ ಕಾಕು ಹೊಸ ಸೀರೆ ಇದ್ದಿದ್ದು ಸುಪ್ರಿಯಾಗ ಹಂಗೆ ಜಸ್ಟ್ ಉಡಿಸಿ ಮ್ಯಾಗ ಹಚ್ಚಿಬಿಟ್ಟಿದ್ರು. ಮತ್ತು ದೀಪಕ್ಕಿಗೂ ಅಷ್ಟೇ ಎಲ್ಲನೂ ಹೊಸದನ್ನು ಆಯಾರು ಮಾಡಿರು. ಅವನ್ನೆಲ್ಲ ಹಂಗೆ ಮೈ ಮೇಲೆ ಹೊಸ ಅರ್ವಿ ಹೆಗಲ ಮ್ಯಾಗ ಇದನ್ನು ಮಾಡಿ ಆಯಾರು ಮಾಡಿರ್ತಾರೋ ಅದನ್ನು ಮನೆಗೆ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹಾಕ್ಕೊಳ್ಳೋದಿರ್ತೈತಿ. ಇನ್ನು
ನೆಕ್ಸ್ಟ್ ಅದು ನೂಲೇನು ಹಿಡ್ದಿರ್ತಾರಲ್ಲ ಅದನ್ನು 4 ಜನರಿಗೆ ಒಬ್ರಿಗೂ ಟಚ್ ಆಗದೆ ಇರೋಂಗೆ ತೆಗೆದು ಸೈಡ್ಗೆ ಇಡ್ತಾರೋ. ಆನಂತರ ಎಟ್ ಎ ಟೈಮ್ ಎಲ್ಲರೂ ನೂಲ್ದಿಂದ ಹೊರಗೆ ಬಂದು ಒಳಗೆ ಬರೋದಿರ್ತೈತಿ. ಇನ್ನು ಇದೆಲ್ಲ ಆದ ನಂತರ ಸೋದರ ಮಾವ ಯಾರು ಇರ್ತಾರಲ್ಲ ಅವರ ಸುಪ್ರಿಯಾನ ಎತ್ಕೊಂಡು ಮನೆ ಒಳಗೆ ಬರೋದಿರ್ತೈತಿ. ಸೊ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಇದೆಲ್ಲ ಭಾಳ ಚಲೋ ಐತಿ. ಏನಂದ್ರೆ ಪ್ರತಿಯೊಂದು ಸಂಬಂಧಗಳಿಗೆ ಬೆಲೆ ಕೊಡೋದಿರ್ತೈತಿ. ಅಪ್ಪ ಅಮ್ಮ, ಅತ್ತಿ ಮಾವ, ಸೋದರತ್ತಿ ಸೋದರ ಮಾವ, ಅಣ್ಣ ತಂಗಿ, ಈ ಥರದ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಐತಿ. ಕೆಲವೊಂದು ಪ್ರೋಗ್ರಾಮ್ಗಳು ಇರ್ತಾವೆ, ಅದಕ್ಕೆ ಅಜ್ಜ ಅಜ್ಜಿ ಮಾಡೋದಿರ್ತೈತಿ. ಇನ್ನು ಕೆಲವೊಂದು ಅಪ್ಪ ಅಮ್ಮ ಮಾಡೋದಿರ್ತೈತಿ. ಮತ್ತು ಇನ್ನೊಂದು ಅಣ್ಣ ತಮ್ಮ ಆಗಿರ್ಬೋದು. ಮದುಮಗಳನ್ನ ಕಳಿಸ್ಬೇಕಾದ್ರೆ ಅಣ್ಣ ತಮ್ಮದ ಯಾರು ಇರ್ತಾರೆ ಅವ್ರ ಕಾಲು ತೊಳೆದು ಕಳ್ಸೋದಿರ್ತೈತಿ. ಮತ್ತು ಮದ್ವೆ ಮಂಟಪಕ್ಕೆ ಸೋದರ ಮಾವ ಎತ್ಕೊಂಡು ಹೋಗೋದಿರ್ತೈತಿ. ಹಿಂಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರಿಲೇಷನ್ದಾಗ ಒಂದೊಂದು ಪ್ರೋಗ್ರಾಮ್ ಇರ್ತಾವೆ ಮತ್ತು ಎಲ್ಲರಿಗೂ ವ್ಯಾಲ್ಯೂ ಇರ್ತೈತಿ. ಸೊ ಇದು ನೋಡಿ ಭಾಳ ಖುಷಿ ಅನ್ನಿಸ್ತೈತಿ. ನಮ್ಮ ಹಿರಿಯರು ಯಾವ್ಯಾವ ಪದ್ಧತಿ ಮಾಡಿದಾರಲ್ಲ ಎಲ್ಲನೂ ಭಾಳ ಅರ್ಥಪೂರ್ಣವಾಗಿ ಅರ್ಥಬದ್ಧವಾಗಿ ಮಾಡಿದಾರು. ಸೊ ನಮ್ಮಲ್ಲಿ ಪ್ರತಿಯೊಂದು ಸಂಬಂಧಗಳಿಗೆ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಐತಿ. ಸೊ ಅವುಗಳನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಮತ್ತು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳ್ತೀನಿ. ಈಗಿಲ್ಲಿ ನಮ್ಮ ಮಾಮ ಅಂದರೆ ನಮ್ಮ ಮಮ್ಮಿನ ತಮ್ಮ ಅವ್ರು ಎತ್ಕೊಂಡು ಸುಪ್ರಿಯಾನಿಗೆ ಒಳಗೆ ಕರ್ಕೊಂಬರತ್ತಾರು. ಸೊ ಇನ್ನು ಒಳಗೆ ಕರ್ಕೊಂಬರ್ಬೇಕಾದ್ರೆ ಹಂಗೆ ಒಳಗೆ ಕರ್ಕೊಬಾರ್ದು. ಸೊ ಅವರಿಗೆ ಸುಪ್ರಿಯಾಗ ನಿವಾಳಿಕೆ ಅದ ತೆಗೆದು ಮಾಡಿ ಒಳಗೆ ಕರ್ಕೊಂಬರ್ಬೇಕು. ಹಾಗಾಗಿ ಇಲ್ಲಿ ಸವಿತಾ ಸುಪ್ರಿಯಾಗ ಮತ್ತು ನಮ್ಮ ಮಾಮಾಗ ನಿವಾಳಿಕೆ ತೆಗೆದು ಒಳಗೆ ಕರ್ಕೊಂಡು ನಡೀರಿ ಅಂತ ಹೇಳ್ತಾಳು. ಸೊ ನಮ್ಮ ಸುಪ್ರಿಯಾ ನಗಾತಾಳು. ಮಾಮಾಗ ವಜ್ಜೆ ಆಗ್ತೈತಿ, ಲಘು ಕರ್ಕೊಂಡು ನಡೀರಿ ಒಳಗೆ ಅಂತ ಅನ್ನತ್ತೇಳು. ನಮ್ಮ ಮಾಮ ಹೌದು ಬಿಡು ನೀ ಭಾಳ ದಪ್ಪಿದ್ದಿ ವಜ್ಜೆ ಆಗಾಕ, ಇರಲಿ ಭಾಳ ನಡಿತೈತಿ ಅಂತ ಹೇಳಿ ಎತ್ಕೊಂಡು ಆಕಿನ ಕರ್ಕೊಂಡು ಒಳಗೆ ಬಂದರು. ಈ ಥರದ್ದೆಲ್ಲ ರಿಚುವಲ್ಸ್ ನೋಡಿದರೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ಮತ್ತು ಒಂಥರ ಫನ್ನಿಯಾಗಿಯೂ ಇರ್ತೈತಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.